ಮೇಡಮ್ ನಮಸ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತೆ ನೀವು ಫುಲ್ ಗರಂ ಆಗಿದ್ದೀರಾ. ಏನೋ ಸೀರಿಯಲ್ ಏನೋ ಪೇಮೆಂಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನ್ ಮೇಡಮ್ ಅದು? ನೋಡಿ, ನಾವು ಹಗಲು ರಾತ್ರಿ ಕೆಲಸ ಮಾಡಿದಲ್ದೆ ಹಾ ಈಗ ನಮ್ ದುಡ್ಡನ್ನ ನಾವು ಕೇಳೋದಿಕ್ಕೆ ಇವ್ರ ಮನೆ ಹತ್ರ, ಇವ್ರ ಅಂಗಡಿ ಹತ್ರ, ಇವ್ರ ಸೆಟ್ ಹತ್ರ ತಿರ್ಗಾಡೋ ಹಣೆ ಬರ ನೋಡಿ ನಮ್ಗೆ. ಓಕೆ ಓಕೆ. ಹಾ ಹೊಸದೇವ ಕುಟುಂಬ ಅಂತ ಒಂದು ಸೀರಿಯಲ್ ಬರ್ತಿದೆ, ಹಾ ಅದ್ರಲ್ಲಿ ನಾವು ಕೆಲಸ ಮಾಡಿದ್ವಿ. ಓಕೆ. ಅದ್ರದ್ದು ಪೇಮೆಂಟ್ ಬಂದಿಲ್ಲ ಜಾನ್ವರಿಯಿಂದ. ಹಾ ಪ್ರೊಡ್ಯೂಸರಿಗೆ ಕಾಲ್ ಮಾಡಿ ಮಾಡಿ ಸಾಕಾಯ್ತು. ಹಾ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಿರ್ಲಿಲ್ಲ. ಓಕೆ. ಸರಿ, ನಿನ್ನ ಜೊತೆ ನನ್ನ ಕತೆನೂ ಅವ್ರದ್ದೆ. ಹಾ ಹೋದ್ವಿ, ಕೇಳಿದ್ವಿ. ಹಾ ಅದಕ್ಕೆ ರೌಡಿಸಮ್ ಮಾಡಕ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಇದ್ ಮಾಡಿ ನಮ್ಮ ಮೇಲೆ ದೂರು ಓಕೆ. ಆರೋಪ ಮಾಡಿದ್ರು. ಹಾ ಅದಕ್ಕೆ ನಾವಂದ್ವಿ, ಹಾ ರೌಡಿಸಮ್ ಅಂದ್ರೆ ಹಾ ನಿನ್ ದುಡ್ಡನ್ನ ಕೇಳೋದು, ಹಾ ನಮ್ ದುಡ್ಡನ್ನ ಕೇಳೋದಲ್ಲಪ್ಪ ಅಂತ ಅಂದ್ವಿ. ಓಕೆ. ಮಾತಿಗೆ ಮುಂಚೆ ನಿಮ್ ರೌಡಿಸಮ್ ಮಾಡಕ್ ಬರ್ತಾ ಇದೀರಾ, ರೌಡಿಸಮ್ ಮಾಡಕ್ ಬರ್ತಾ ಇದೀರಾ ಅಂತ. ಹಾ 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 ಆಯ್ತಪ್ಪ, ರೌಡಿಸಮ್ ಮಾಡಲ್ಲ, ಇನ್ನೇನ್ ಕೇಳ್ಬೇಕು ಅಂದ್ರು. ಅದಕ್ಕೂ ಅವ್ರ ಹತ್ರ ಉತ್ತರ ಇಲ್ಲ. ಓಕೆ. ಅವ್ರಿರೋ ಜಾಗಕ್ಕೆಲ್ಲ ಹುಡ್ಕೊಂಡು ಹೋಗ್ತೀವಂತೆ. ಹಾ ನಾನಂದೆ, ಯಾರ್ ಮ್ಯಾಮ್, ನಿರ್ಮಾಪಕರ ಅಥವಾ ಡೈರೆಕ್ಟರ್ ಮ್ಯಾಮ್? ಯಾರ್ ನಿಮ್ಗೆ ನಿರ್ಮಾಪಕರು. ನಿರ್ಮಾಪಕರು? ಅವ್ರ ಹೆಸರು? ನಿರ್ಮಾಪಕನೂ ಅವ್ರ ಅವ್ನೇ, ಹೆಸರು? ಡೈರೆಕ್ಟರ್ನೂ ಅವ್ನೇ. ಹೆಸರು ಮ್ಯಾಮ್? ಕೋರ್ಮಂಗ್ಲ ಅನಿಲ್ ಅಂತ ಒಂದು ಹೆಸರು. ಓಕೆ ಅವ್ನ ಹೆಂಡತಿದು ಬಂದ್ಬಿಟ್ಟು ರೇಖಾ ಅಂತ. ಓಕೆ ಓಕೆ. ಈಗ ಏನ್ ಪೇಮೆಂಟ್ ಕೊಡಲ್ಲ ಅಂತ ನಿಮಗ್ ಮಾತ್ರನಾ ಅಥವಾ ಇಡೀ ನಿಮ್ ತಂಡಕ್ಕೇನೇನಾ? ಇಡೀ ಯೂನಿಟ್ಗೆ ಪೇಮೆಂಟ್ ಆಗಿಲ್ಲ. ಓಕೆ. ಅವರು ಎಲ್ಲಾ ಫೈಟ್ ಮಾಡ್ತಿದ್ದಾರೆ. ಹಾ ಚಾನಲ್ ಅವರು ಆರ್ಟಿಸ್ಟ್ ಗಳಿಗೋಸ್ಕರ ಫೈಟ್ ಮಾಡ್ತಾ ಇದಾರೆ. ಇವ್ರು ಪ್ರೊಡಕ್ಷನ್ ಹೌಸ್ಗೆ ಹಾ ಪೇಮೆಂಟ್ ಮಾಡಿ ನಾವು ಪೇಮೆಂಟ್ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾ ಹಾ ಇವರು ಪೇಮೆಂಟ್ ಮಾಡಕ್ ರೆಡಿ ಇಲ್ಲ. ಹಾ. ಸೊ ಹಿಂಗಾಗಿದೆ ಕತೆ. ಯಾಕೆ ಹಂಗ್ ಮಾಡ್ತಿದಾರೆ? ಅವ್ರು ರಿಲೀಸ್ ಮಾಡಕ್ ರೆಡಿ ಇದ್ರು ಇವ್ರು ಯಾಕೆ ಕೊಡಕ್ ರೆಡಿ ಇಲ್ಲ ಮ್ಯಾಮ್? ಚಾನಲ್ ಅವರು ಪೇಮೆಂಟ್ ರಿಲೀಸ್ ಮಾಡಿದ ತಕ್ಷಣ ಇವಾಗ ನೋಡಿ, ಇವತ್ತು ಹೋಟೆಲ್ ಓಪನ್ ಮಾಡಿದ್ದಾನೆ ಹಾ ಹಾ ನಾಗರಬಾವಿಯಲ್ಲಿ. ಹಾ ಹಾ. ನಮ್ಗೆ ಯಾರಿಗೂ ಪೇಮೆಂಟ್ ಕೊಟ್ಟಿಲ್ಲ. ಓಕೆ. ಹೋಟ್ಲ್ ಓಪನ್ ಮಾಡಕ್ ಮಾತ್ರ ಇವ್ರ ಹತ್ರ ದುಡ್ಡಿದ್ಯಾ? ಅದೇ ಅದೇ ಅದೇ. ಅದನ್ನ ನಾವು ಬಂದು ಇಲ್ಲಿ ಹೋಟ್ಲ್ ಹತ್ರ ಪ್ರಶ್ನೆ ಮಾಡಿದಕ್ಕೆ, ಹಾ ನಾವು ರೋಡಿಸಮ್ ಮಾಡ್ತಾ ಇದೀವಿ, ನಾವು ಹೊಡೆದ್ವಿ, ಹಾ ನಾವು ಅವ್ರಿಗೆ ಬೈದ್ವಿ ಅಂತಾರೆ. ಇವಾಗ ನಾವು ನಮಗ್ ದುಡ್ಡು ಬಂದಿಲ್ಲ ಅಂತಂದ್ರೆ ಓಕೆ. ಬೈತಾರ ಬೈಯಲ್ವಾ ಯಾರಾದ್ರೂ ಆಗ್ಲಿ? 100% ದುಡ್ದಿದ್ ಕೆಲ್ಸ. ದುಡ್ದಿದ್ ದುಡ್ಡು. ಈಗ ನಾನು EMI ಕಟ್ಟಿಲ್ಲ ಅಂತಂದ್ರೆ ಬ್ಯಾಂಕ್ ಅವ್ನ್ ಬಂದ್ ಬೈತಾನೆ. ಹೌದು ಮನೆ ಬಾಡಿಗೆ ಕಟ್ಟಿಲ್ಲ ಅಂತಂದ್ರೆ ಮನೆ ಓನರ್ ಬೈತಾರೆ. ಹೌದು. ಹಂಗನ್ಬಿಟ್ಟು ನಾನು ಏನ್ ಬೈತೀಯ ನೀನ್ ನನಗೆ? ಏನ್ ಬೇಕೋ ಮಾಡ್ಕೊಂತ ಹೇಳಕ್ಕಾಗತ್ತಾ? ಖಂಡಿತ ಇಲ್ಲ. ಆ? ಈ ತರ ದೌರ್ಜನ್ಯ ಮಾಡ್ತಾ ಇರೋದು ಇವ್ರು. ಓಕೆ. ಅಂದ್ರೆ ಏನಂದ್ರೆ ಆತರ ಹೇಳ್ಬಿಟ್ರೆ, ಹ್ಮ್. ನೀನ್ ರೌಡಿಸಮ್ ಮಾಡಿದ್ರೆ ಅದಕ್ಕೆ ನಾನು ಕೊಡಲ್ಲ ಅಂತ ಹೇಳ್ಬಿಟ್ರೆ ಎಸ್ಕೇಪ್ ಆಗ್ಬಿಡ್ಬೋದಲ್ಲ. ಅವ್ನ್ ಹೌದೌದು. ಅನ್ಕೊಂಡಿದಾನೆ ಆಯ್ತಾ. ಹ್ಮ್. ಅವ್ನ್ ಅನ್ಕೊಂಡಿದಾನೆ, ನಾವು ಈ ತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿದ ತಕ್ಷಣ ನಾವು ಕೋರ್ಟ್ ಕೇಸ್ ಅಂತ ಅಲ್ಕೊಂಡಿರ್ತೀವಿ, ಓಕೆ. ಇವ್ರಿಗೆ ಏನು ತೊಂದ್ರೆ ಮಾಡಲ್ಲ ಅಂತ. ಹಾ ನನ್ ಪೇಮೆಂಟ್ ಕ್ಲಿಯರ್ ಆಗೋನ್ಗು, ಅವ್ನ್ ಶೂಟಿಂಗ್ ಎಲ್ಲೇ ಮಾಡಿದ್ರು, ಅವ್ನ್ ಹೋಟೆಲ್ ಎಲ್ಲೇ ಮಾಡಿದ್ರು, ಬಿಸ್ನೆಸ್ ಎಲ್ಲೇ ಮಾಡಿದ್ರು, ಅವ್ನ್ ಮನೆಗೆ ಹೋದ್ರು, ಹ್ಮ್. ಅವನಿಗಂತೂ ತೊಂದ್ರೆ ಕೊಡೋದಂತ ಗ್ಯಾರಂಟಿ. ಅವ್ನ್ ರೋಡಿಸಮ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಹ್ಮ್. ಅವ್ನ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನ್ ಪೇಮೆಂಟ್ ಕ್ಲಿಯರ್ ಆಗತ್ತಂತ ಇದ್ ನನ್ ಮಾಡೋದು. ಎಷ್ಟ್ ಕೊಡ್ಬೇಕು ಮ್ಯಾಮ್? ಹೇಳ್ಬಹುದಾ ಎಷ್ಟ್ ಕೊಡ್ಬೇಕು ನಿಮ್ ಪೇಮೆಂಟ್? ನನಗ್ 3 lakhs ಕೊಡ್ಬೇಕು. ಬೇರೆಯವ್ರಿಗೆಲ್ಲಾನು 4-5 ಲಕ್ಷ ಇದೇ ತರಾನೇ ಲಕ್ಷ. ಇವಾಗ ನೀವು ಅಲ್ಲಿ ಹೋಟ್ಲ್ ಹತ್ರ ಎಲ್ಲ ಹೋಗಿ ಮಾತಾಡಿದ್ರೆ ಅವಾಗ ಏನ್ ಹೇಳ್ತಿದಾರೆ? ಅವ್ರು ಕೊಡಲ್ಲ ಅಂತಾನೆ ಹೇಳ್ತಾ ಇದಾರಾ? ಫಸ್ಟ್ ಹೋಗಿ ಕೇಳಿದಿಕ್ ತಕ್ಷಣ ರೌಡಿಸಮ್ ಮಾಡ್ತಾ ಇದೀರಾ ಅಂತ ಇದ್ರು. ನಾನಂದ್ರೆ ರೌಡಿಸಮ್ ಮಾಡ್ತಾ ಇಲ್ಲಪ್ಪ, ನನ್ ದುಡ್ಡು ನಾನು ಕೇಳಕ್ ಬಂದಿದ್ದೀನಿ, ಕೊಡ್ತೀವಿ. ನೀವ್ ಈ ತರ ಎಲ್ಲ ಬಂದ್ ಕೇಳಿದ್ರೆ ನಾವು ಕೊಡಕ್ಕಾಗಲ್ಲ. ಆಯ್ತು ಕೊಡ್ತೀಯಾ? ಯಾವಾಗ ಕೊಡ್ತೀಯಾ? ಯಾವಾಗೋ ಕೊಡ್ತಾನೆ. ಅವ್ನ್ ಹೊಟ್ಟೆ ತುಂಬಿಸ್ಕೊಂಡ್ಮೇಲೆ ಅವ್ನ್ ತಿಂದು ತೇಗಿ ಜೀರ್ಣ ಆದ್ಮೇಲೆ ಅವ್ನಿಗೆ ನಮಗ್ ಕೊಡ್ತಾನೆ ದುಡ್ಡು ಅಲ್ವಾ? ಅಲ್ಲಿ ತನಕ ನಾವ್ ಹಸ್ಕೊಂಡಿರ್ಬೇಕು. ಯಾವಾಗ ದುಡ್ಡು ಕೊಡ್ತಾನೆ ಅಂತ ನಾವ್ ಹಸ್ಕೊಂಡಿರ್ಬೇಕು ಅಲ್ವಾ? ಈಗ ನಾವು ಕೆಲಸ ಮಾಡಿದಾಗ ಮಾಡಿಸ್ಕೊಂಡಲ್ಲಪ್ಪ ನೀನು ಹಗ್ಲು ರಾತ್ರಿ ಮಾಡಿಸ್ಕೊಂಡೆ ತಾನೆ? ಖಂಡಿತ. ಸ್ಟಾಪ್ ಆಗಿದೆಯಾ ಮ್ಯಾಮ್ ಅದು? ಸೀರಿಯಲ್ ನಡೀತಿದೆ, ಬೇರೆ ಪ್ರೊಡಕ್ಷನ್ ಹೌಸ್ ತಗೊಂಡಿದ್ದಾರೆ. ತಗೊಂಡ್ಬಿಟ್ಟು ನಡೆಸ್ತಾ ಇದ್ದಾರೆ. ನನ್ ಮಗ ಫ್ರಾಡ್ ನನ್ ಮಗ ಅಂದ್ಬಿಟ್ಟು ಚಾನಲ್ ಅವ್ರು ಉಗಿದು ಆಚೆಗೆ ಹಾಕಿದ್ದಾರೆ ಈ ಫ್ರಾಡ್ ನನ್ ಮಗನ. ಅಲ್ಲ, ಆ ಹೋಟ್ಲ್ ಇಟ್ಟಿದ್ದೀನಿ ಅಂತ ಹೋಟ್ಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ಇವಾಗ ನಾನು ಫುಡ್ ಕಂಟ್ರೋಲ್ ಅವ್ರಿಗೂ ಮೆಸೇಜ್ ಮಾಡ್ದೆ, ಕಂಪ್ಲೇಂಟ್ ಕೊಡ್ತೀನಿ. ಇವ್ರದ್ದು ಯಾವ್ದು ಹೈಜಿನಿಕ್ ಇಲ್ಲ, ಯಾವ್ದು ಅದ್ರ ತಕ್ಕಾಗೆ ಯಾವ್ದೇನ್ ನಾರ್ಮ್ಸ್ ಇರುತ್ತಲ್ಲ ಅದ್ರ ತಕ್ಕಾಗಿ ಯಾವ್ದು ಅವ್ನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಓಕೆ ಓಕೆ. ಧನ್ಯವಾದಗಳು ಮ್ಯಾಮ್ ಜಿ ಕನ್ನಡ ನ್ಯೂಸ್ ಮಾತಾಡಿದಕ್ಕೆ. ಥ್ಯಾಂಕ್ ಯು. ಓಕೆ ಓಕೆ.